ಹಾಯ್, ಗುಡ್ ಈವ್ನಿಂಗ್ ಗೈಸ್. ಸೊ ಇವತ್ತು ನನ್ನ ಹತ್ರ ಇರುವಂಥ XUV500 ಬಗ್ಗೆ ಮೈಂಟೆನೆನ್ಸ್ ಕಾಸ್ಟ್ ಎಷ್ಟಾಗುತ್ತೆ, ಯೂಸ್ಡ್ ಮಾರ್ಕೆಟ್ನಲ್ಲಿ ಅದು ಬಹಳ ಕಡಿಮೆಗೆ ಸಿಗುತ್ತಲ್ವ, ತೊಗೋಬೋದಲ್ವ, ಮೈಂಟೆನೆನ್ಸ್ ಹೇಗೆ, ಮತ್ತು ಗಾಡಿ ಹೇಗಿದೆ, ಚೆನ್ನಾಗಿದೆಯಾ, ಯಾವ ಬ್ಯಾಚ್ ಅಂದರೆ ಯಾವ ಜನ್ರೇಷನ್ ವೆಹಿಕಲ್ ತೊಗೊಂಡ್ರೆ ನಮಗೆ ವರ್ಕ್ ಆಗುತ್ತೆ, ಅವ್ರ ಅಪ್ರಾಕ್ಸಿಮೇಟ್ ಸರ್ವಿಸ್ ಕಾಸ್ಟ್ ಎಷ್ಟು ಬರಬಹುದು ಎಲ್ಲನೂ ಕೂಡ ಇವತ್ತು ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಯಾರಾದರೂ ನಿಮ್ಗೆ ಹೊರಗಡೆ ಗಾಡಿ ತೊಗೋಬೇಕು ಅಂತಿದ್ರೆ, ಸೊ ಇನ್ಸ್ಪೆಕ್ಷನ್ ಮತ್ತು ಟ್ರಾನ್ಸ್ಪೋರ್ಟೇಷನ್, ಸರ್ವಿಸ್ ರೆಕಾರ್ಡ್, ಸೊ ಎಲ್ಲನೂ ಕೂಡ ನಿಮಗೆ ನೀವು ಇದ್ದಂಥ ಜಾಗದಲ್ಲೇ ನಿಮಗೆ ರಿಪೋರ್ಟ್ ಸಮೇತ PDF ರಿಪೋರ್ಟ್ ಸಮೇತ ನಿಮಗೆ ಸಿಗುತ್ತೆ. ಆ ಗಾಡಿನ ತೊಗೊಳ್ಳೋದಾ ಬೇಡವಾ ಅಂತ ಹೇಳಿ ನಿಮಗೆ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲೇ ಕೂತ್ಕೊಂಡು ಕೂಡ ನೀವು ಡಿಸೈಡ್ ಮಾಡ್ಬೋದು. ಆ ಥರ ಅಂತಹ ಅವಕಾಶನ ನಿಮ್ಗೆ ಒದಗಿಸ್ತಾ ಇದ್ದೀನಿ. ಸೊ ದುಡ್ಡು ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಜೊತೆಗೆ ಅಫಿಷಿಯಲಾಗಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೂಡ ಡೇಟಾಸ್ ಕೂಡ ನಿಮಗೆ ಸಿಗುತ್ತೆ. ಆ ಗಾಡಿ ತೊಗೋಬಹುದಾ ಬೇಡವಾ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಫುಲ್ ಡೆಡಿಕೇಟಾಗಿ ಇನ್ನೊಂದು ವೀಡಿಯೋ ಮಾಡ್ತೀನಿ. ಸೊ ನಿಮ್ಮಲ್ಲಿ ಯಾರಿಗಾನೆ ಆ ಗಾಡಿ ಬಗ್ಗೆ ಡೆಲ್ಲಿ ಗಾಡಿ ಇನ್ಸ್ಪೆಕ್ಷನ್ ಮಾಡಬೇಕು, ಅದ್ರ ಸರ್ವಿಸ್ ಹಿಸ್ಟ್ರಿ ತೆಗಿಸ್ಬೇಕು, ಆ ಗಾಡಿ ಆಕ್ಸಿಡೆಂಟ್ ಆಗಿದೆ, ನಾನ್ ಆಕ್ಸಿಡೆಂಟ್ ಆಗಿದೆ, ಕಂಡೀಷನ್ ಹೇಗಿದೆ, ಸಸ್ಪೆಷನ್ ಹೇಗಿದೆ, ಪ್ರತಿಯೊಂದು ಕೂಡ ತಿಳ್ಕೊಬೋದು ಇಲ್ಲಿದ್ಕೊಂಡೆ. ಜೊತೆಗೆ ಆ ಗಾಡಿ ನಿಮಗೆಲ್ಲ ಹಂಗೆ ಓಕೆ ಆಯಿತು ಅಂದರೆ ನೀವು ಇಲ್ಲಿಂದನೇ ಅವ್ರಿಗೆ ದುಡ್ಡು ಹಾಕಿ ಅಲ್ಲಿಂದ ಇಲ್ಲಿಗೆ ತರಿಸೋದು ಹೇಗೆ, ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಸಿಗುತ್ತೆ. ಬಹಳ ರೀಸನಬಲ್ ಪ್ರೈಸಲ್ಲಿ ಕೂಡ ಮಾಡ್ಕೊಂಡು ಕೊಡ್ತಾರೆ. ಸೊ ತಪ್ಪದೆ ಕಾಂಟ್ಯಾಕ್ಟ್ ಮಾಡಿ. ಸೊ ಈಗ XUV ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಯಾಕೆ XUV ತೊಗೊಂಡೆ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್, ಆ್ಯಕ್ಚುಲಿ ನನ್ನ ವೀಡಿಯೋಗಳನ್ನ ನೀವು ನೋಡ್ಕೊಂಡು ಬರ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ನಾನು ಬಹುಶಃ ಒಂದು 6 ತಿಂಗಳು ಒಂದು ಗಾಡಿ ನಾನು ಚೇಂಜ್ ಮಾಡ್ತೀನಿ. ನನ್ನ 17ನೇದೋ 18ನೇದೋ ಗಾಡಿ ಇದು, ನನಗೆ ಗೊತ್ತಿರೋಂಗಿಲ್ಲ, 17 ಅಲ್ಲ, 18ನೇ ಗಾಡಿ ಇದು. ಬ್ಲ್ಯಾಕ್ ಕಲರ್ XUV W10 ಟಾಪ್ ಎಂಡ್, ಅಂದರೆ ಅದರಲ್ಲಿ ಪುಷ್ ಸ್ಟಾರ್ಟು ಮತ್ತು ಸನ್ರೂಫ್ ಬರುತ್ತೆ, ಮತ್ತು ಇದು ವೈರ್ಲಿ ಇದು ಪವರ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಪ್ರತಿಯೊಂದು ಬರ್ತದೆ. ನಿಮಗೆಲ್ಲನೂ ಕೂಡ ಅದರಲ್ಲೇ ಬಂದುಬಿಟ್ಟು ಸೀಟ್ ಅಡ್ಜಸ್ಟಬಲ್ ಎಲ್ಲ ಕೂಡ ಬಂದುಬಿಡ್ತದೆ. 7 ಸೀಟರ್ ವೆಹಿಕಲ್. ಫಸ್ಟ್ ಅದನ್ನು ಯಾಕೆ ತೊಗೊಂಡೆ ಅಂತ ಹೇಳೋಕ್ಕಿಂತ ಮುಂಚೆ ಯಾಕೆ ನನಗೆ XUV ಅಂದರೆ ಇಷ್ಟ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನನಗೆ ಸುಮಾರು ವರ್ಷಗಳಿಂದ ಅಂದರೆ 2011ರಲ್ಲಿ ಅದು ಫಸ್ಟು 11ರಲ್ಲಿ ಅದು ರಿಲೀಸ್ ಆಗಿದೆ ಫಸ್ಟ್ ಬಜ್ ಗಾಡಿ. ಅದು ನೋಡಿದಾಗ ನಾನು ಅದು ಲುಕ್ಗೆ ಅದರದ್ದು ದೈತ್ಯ ಬಾಡಿ ಕಂಡೀಷನ್ಸ್ಗೆ ನನಗೆ ತುಂಬ ಇಷ್ಟ ಆಗೋಯಿತು. ಬಟ್ ನಾನು ಎಷ್ಟೊಂದು ಗಾಡಿಗಳನ್ನ ಚೇಂಜ್ ಮಾಡ್ತಿರ್ಬೇಕು, ಎಷ್ಟೊಂದು ಗಾಡಿಗಳನ್ನ ಓಡಿಸ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಒಂದಿದ್ರೆ ಒಂದಿಲ್ಲ ಅಂತ ಅನಿಸ್ತಿತ್ತು. ಈ ಸಡನ್ ಗಾಡಿ ಎಲ್ಲ ಓಕೆ, ಹೈವೇ ರೈಡಿಂಗ್ ಆಗಿರಲಿ, ಪರ್ಫಾರ್ಮೆನ್ಸ್ ಆಗಿರಲಿ ಎಲ್ಲ ಓಕೆ, ಬಟ್ ನಮ್ಮ ಇಂಡಿಯನ್ಸ್ ಒಳಗೆ ಮ್ಯಾಚ್ ಆಗ್ತಿರಲಿಲ್ಲ. ಇನ್ನು ಹ್ಯಾಚ್ ಬ್ಯಾಕಲ್ಲಿ ಸ್ಪೇಸ್ ಇಶ್ಯೂಸ್ಗಳು, ಮತ್ತು ನಂತರ ಹೈಟ್ ಇರೋವಂಥವ್ರಿಗೆ ಅದು ಸ್ಟೇರಿಂಗ್ ಎಲ್ಲ ಓಡ್ತಾ ಆಗುತ್ತೆ, ಮತ್ತು ಪ್ರಾಪರಾಗಿ ಹೆಂಗಂದ್ರೆ ಹಂಗೆ ಓಡ್ಸೋಕ್ಕಾಗಲ್ಲ, ಮತ್ತು ತುಂಬ ಕಂಜೆಸ್ಟೆಡ್ ಏರಿಯಾ, ಇದನ್ನೆಲ್ಲ ಏನೋ ಒಂಥರ ಮಿಸ್ ಹೊಡಿತಾ ಇತ್ತು. ನನಗೆ ಅದೆಲ್ಲನೂ ಫುಲ್ಫಿಲ್ ಆಗಿದ್ದು ಫಸ್ಟ್ ಗಾಡಿ ನನಗೆ ಡಸ್ಟರ್ ನಾನು ಓಡಿಸ್ತಿರ್ಬೇಕಾದ್ರೆ ಅದು ಹೈಟ್ ಆಗಿರಲಿ, ಗ್ರೌಂಡ್ ಕ್ಲಿಯರೆನ್ಸ್ ಆಗಿರಲಿ, ಬೂಟ್ ಸ್ಪೇಸು, ಮತ್ತು ಅಲ್ಲಿ ಲೆಗ್ ಸ್ಪೇಸ್ ಆಗಿರಲಿ, ಸ್ಟೇರಿಂಗ್ ಆಗಿರಲಿ, ರಫ್ ಯೂಸ್ ಮಾಡೋದಾಗಿರಲಿ, ಸ್ವಲ್ಪ ಆಫ್ ರೋಡ್ ಕೂಡ ಹೆಲ್ಪ್ ಆಗ್ತಿತ್ತು. ಸೊ ಎಲ್ಲ ಆ್ಯಂಗಲಿಂದನೂ ಕೂಡ ನನಗೆ ಡಸ್ಟರ್ ಸಕ್ಕತ್ ಇಷ್ಟ ಆಗ್ತಿತ್ತು. ಮತ್ತು ಎವ್ರಿ ಲೋ ಮೇಂಟೆನ್ಸ್, ಬಿಕಾಸ್ ನೋ ಎಲೆಕ್ಟ್ರಿಕಲ್ಗೆ ಆ ಥರ ಗ್ಯಾಜೆಟ್ಸ್ಗಳಾಗಿರಲಿ ಅಥವಾ ಬೇರೆ ಏನು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಸ್ಟೇರಿಂಗ್ ಕಂಟ್ರೋಲ್ ಏನು ಆ ಥರದ್ದೆಲ್ಲ ದೊಡ್ಡದೆಲ್ಲ ಏನೂ ಇರಲಿಲ್ಲ ಅದರಲ್ಲಿ. ನಾನೇ ಆ್ಯಕ್ಚುಲಿ ಅದಕ್ಕೆ ಆಂಡ್ರಾಯ್ಡ್ ಸಿಸ್ಟಮೆಲ್ಲ ಹಾಕಿ ಸ್ವಲ್ಪ ಯೂಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಚೆನ್ನಾಗಿ ಉಜ್ಜಾಡ್ತಿದ್ದೆ, ಸಾಕತ್ತು ಲೋ ಮೇಂಟೆನೆನ್ಸ್ ಗಾಡಿಗಳೆಲ್ಲ ಅದು ಕೂಡ ಒಂದು ಅಂತಲೇ ಹೇಳ್ಬೋದು. ಅದಾದಮೇಲೆ ನನಗೆ ಎಲ್ಲೋ ಒಂದು ಕಡೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದರೆ ನನ್ನ ಮಕ್ಕಳು ಬಂದುಬಿಡ್ತಾರೆ, ಇಲ್ಲಾಂದರೆ ಬರೋದೇ ಇಲ್ಲ. ನನ್ನ ಮಕ್ಕಳು ಹಂಗೆ ಮಾಡ್ತಾರೆ. ಅದು ನನ್ನಂಗೆ ನಿಮ್ಮ ಫ್ರೆಂಡ್ಸ್ಗಳು ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಒಂದು ಸಡನ್ನಾಗಿ ಒಂದು 7 ಜನ ಬಂದುಬಿಟ್ರು, ನನ್ನೂ ಸೇರಿಸಿ 8 ಆಗೋಯ್ತು. ಇವ್ರನ್ನೆಲ್ಲ ಹೆಂಗೆ ತುಂಬ್ಕೊಂಡು ಹೋಗೋದು ನಾನು, ಡಸ್ಟರಲ್ಲಿ ಆಗಲ್ಲ. ಸೊ ಆವಾಗ ನನಗೆ ಐಡಿಯಾ ಅನಿಸಿದ್ದು, ಯಾಕೆ ನಾನು 7 ಸೀಟ್ರಿಗೆ ಹೋಗಬಾರ್ದು ಅಂತೇಳಿ ಅನಿಸಿದ್ದು. ಸೊ ಹಂಗಾಗಿ 7 ಸೀಟ್ರ್ ಹುಡುಕ್ತಿರ್ಬೇಕಾದ್ರೆ ನನಗೆ ಇದನ್ನ ಸಜೆಸ್ಟ್ ಮಾಡ್ತಿದ್ದು. ಬಟ್ ನನ್ನ ಮನಸ್ಸಲ್ಲಿ ಮೈಂಡಲ್ಲಿ ಇತ್ತು, ನನಗೆ ಇದು ಇಲ್ಲಾಂದರೆ ಇನೋವಾ ತೊಗೋಬೇಕು. ಇನೋವಾಕ್ಕೆ ಇಷ್ಟ, ಆ್ಯಕ್ಚುಲಿ ಇನೋವಾ ನಂಗೆ ಇಷ್ಟ ಆಗಲ್ಲ. ಅದು ನೋಡೋಕ್ಕೆ ಒಂಥರ ಅಗ್ಲಿ ಲುಕ್ ನಂಗೆ ಇಷ್ಟ ಆಗಲಿಲ್ಲ ಅದು ಇನೋವಾ. ಬಟ್ ಬೇರೆ ಎಲ್ಲ ಓಕೆ ಅದು, ಬಟ್ ಲುಕ್ ವೈಸ್ ನನಗೆ ಕ್ರಿಸ್ಟಾ ಬೆಟರ್ ಅನ್ನಿಸ್ತು. ಇನೋವಾ ನಂಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಅದು ನನ್ನ ತಲೆಯಲ್ಲಿ ಅಷ್ಟಿರಲಿಲ್ಲ. ಅದು ಬಿಟ್ಟರೆ ಸ್ಕಾರ್ಪಿಯೋ ಮೇಲೆ ಸಖತ್ ಲವ್ ಇತ್ತು, ಟಾಟಾ ಸಫಾರಿ ಸ್ಟ್ರಾಮ್ ಮೇಲೆ, ಡೈಕೋರ್ ಮೇಲೆ ಸಖತ್ ಆಸೆ ಆಯಿತು. ಬಟ್ ಎಲ್ಲೋ ಒಂದು ಕಡೆ ಅದು ಜಂಪ್ ಸೀಟ್ ಬರುತ್ತೆ ಅದರಲ್ಲಿ, ಎಲ್ಲದರಲ್ಲೂ ಜಂಪ್ ಸ್ಪೀಟೇ ಬರೋದು, ಪ್ರಾಪರ್ ನಿಮಗೆ ಫ್ರಂಟ್ ಬರೋಲ್ಲ. ಬಟ್ ಮಾಡ್ರೇಟ್ ಮಾಡ್ಕೋಬಹುದಾಗಿತ್ತು. ಬಟ್ ನನಗೆ ಅನಿಸುತ್ತೆ ತೊಗೊಳ್ಬೇಕಾದ್ರೆ ಎಲ್ಲನೂ ರೆಡಿ ಇರಬೇಕು. ಮತ್ತು ಸ್ಕಾರ್ಪಿಯೋಲಾಗಿರಲಿ, ಟಾಟಾ ಸಫಾರಿಯಲ್ಲಿ ಅಷ್ಟೊಂದು ಎಲೆಕ್ಟ್ರಾನಿಕ್ ಏನೂ ಇರಲಿಲ್ಲ ಅದರಲ್ಲಿ, ಈಗಲೂ ಇಲ್ಲ. ಟಾಪ್ ಎಂಡ್ ನೀವು ಸ್ಕಾರ್ಪಿಯೋ S11 ತೊಗೊಂಡ್ರು ಇವತ್ತಿಗೂ ರಿವರ್ಸ್ ಕ್ಯಾಮರಾ ಇಲ್ಲ, ಇವತ್ತಿಗೂ ರಿವರ್ಸ್ ಸೆನ್ಸರ್ ಕೂಡ ಇಲ್ಲ. ಬಡ್ಡಿ ಮಕ್ಕಳು ಅಷ್ಟು ದುಡ್ಡುಗಳು ತೊಗೊಳ್ತಾರೆ, ನಿಟ್ಟಿಗಾರಲ್ಲಿ ಏನೂ ಹಾಕೋದಿಲ್ಲ. ಸಫಾರಿ ಎಲ್ಲ ಆ್ಯಂಗಲಿಂದನೂ ಸೂಪರ್. ಮತ್ತು
ಮತ್ತು ಅದ್ರ ಏನೋ ಪ್ರಾಬ್ಲಮ್ ಬಂತಂದರೆ ಸರ್ವಿಸ್ ನಿಲ್ಲಿಸ್ತಾ ಅಂದರೆ ಎಷ್ಟೊಂದು ಒಂದು ದಿವಸ ಒಂದು ವಾರ ಆಗಿಬಿಡ್ತದೆ ಸಮ್ಟೈಮ್ಸ್ ಏನೋ ಸ್ಪೇಸ್ ಸಿಕ್ಕಿಲ್ಲ ಅಂದರೆ. ಆದರೆ ಅದರಲ್ಲೂ ಜಂಪ್ ಸೀಟೇ ಬರುತ್ತೆ. ಸೊ ಹಂಗಾಗಿ ಅದು ಜಂಪ್ ಸೀಟ್ಸ್ ಆ್ಯಕ್ಚುಲಿ ಸ್ಕಾರ್ಪಿಯೋದಲ್ಲಾದರೆ ಅಟ್ಲೀಸ್ಟ್ ಕೂತ್ಕೋಬೋದು, ಒಂದು 6 ಫೀಟ್ ಇರೋ ಹಿಂದೆ. ಬಟ್ ಇದರಲ್ಲಿ ಅದು ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು 5 ಅಡಿ 5 ಕಾಲು ಅಡಿ ಇರೋ ಕೂತ್ಕೋಬೋದು ಅಷ್ಟೇ ಹಿಂದ್ಗಡೆ. ಅದು ಕೂಡ ಒಂದು ಸ್ವಲ್ಪ ದೂರ ಅವ್ರಿಗೂ ಅಷ್ಟೇ. ಇದೆಲ್ಲ ಹೆಂಗೆಲ್ಲ ಯೋಚನೆ ಮಾಡೋಕೆ ನಂಗೆ ಮಹೇಂದ್ರ XUV 500 ಕಣ್ಣಿಗೆ ಬಿದ್ದಾಗ, ಅದು ನೋಡಿದಾಗ, ಅದು ಓಡಿಸಿದಾಗ ಎಕ್ಸಲೆಂಟ್ ಅನಿಸ್ಬಿಡ್ತು. ಸೊ ಫಸ್ಟು ನಾನು ಆ್ಯಕ್ಚುಲಿ ಇಲ್ಲಿಂದ ನನ್ನ ಲೋಕಲ್ ಗಾಡಿ ತೊಗೊಂಡೇ ಇಲ್ಲ. ನಾನು ಆಲ್ರೆಡಿ ಬೇರೆ ಗಾಡಿಗಳನ್ನ ತರ್ತಾ ಇದ್ದಿದ್ದು, ಡೆಲ್ಲಿ ಗಾಡಿನೇ. ಕಲ್ಕತ್ತೆಲ್ಲ ನೋಡಿದ್ರೆ ನನಗೆ ಯಾಕೋ ಅದು ಇಷ್ಟ ಆಗಲಿ. ಮತ್ತು ಅಲ್ಲಿ ಟ್ಯಾಕ್ಸೇಷನ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿವರೆಗೂ ಟ್ಯಾಕ್ಸೇಷನ್ 5 ಇಯರ್ಸ್ ಅಷ್ಟೇ ಬರೋದಲ್ಲಿ, ಅದಾದಮೇಲೆ ಮತ್ತೆ ರಿನ್ಯೂವಲ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ಬಟ್ ಡೆಲ್ಲಿನಲ್ಲಿ ನೋಡಿದಾಗ ನನಗೆ XUV 500 ಅಲ್ಲೇ ಫಸ್ಟ್ ಬೆಸ್ಟ್ ಗಾಡಿನೇ ನಾನು ತೊಗೊಂಡಿದ್ದೆ. 2014ನೇ ಇಸ್ವಿ ಮಾಡಲು ಫಸ್ಟ್ ಓನರ್ ವೆಹಿಕಲ್ ನಾನು ಅದನ್ನು ತೊಗೊಂಡೆ. ಅದು ತೊಗೊಂಡಿದ್ದು ಸರ್ವಿಸ್ ಮಾಡಿಸಿದಷ್ಟೇ. ಸರ್ವಿಸ್ ಮಾಡಿಸಿ ಒಂದು ಆಲ್ಮೋಸ್ಟ್ ಒಂದು 10,000 ಓಡಿಸಿದ್ದೀನಿ. ಎಲ್ಲೂ ಇಶ್ಯೂಸೇ ಇಲ್ಲ ಗಾಡಿ. ತಂದಾಗ ಏನು ಸರ್ವಿಸ್ ಮಾಡಿಸಿದ್ನೋ ಅಷ್ಟೇ. ಅದಾದಮೇಲೆ ನಾನು ಏನಕ್ಕೂ ದುಡ್ಡು ಹಾಕಿಲ್ಲ. ಆವಾಗ ನನಗೆ ಫಸ್ಟ್ ಸರ್ವಿಸ್ಗೆ ಅದು ಹೆಚ್ಚು ಕಡಿಮೆ 15,000 ಏನೋ, 15,000 ಅಲ್ಲ, ಅದೇನೋ ಹೊರಟೋಗಿತ್ತು. ಅದು ಪಿಕಪ್ ಬರ್ತಾ ಇರಲಿಲ್ಲ. ಅದ್ರ ಹೆಸರು ಏನೋ ಬಾಯಲ್ಲಿದೆ, ಮಾಡ್ಯುಲರ್ ಏನೋ ಬರುತ್ತೆ. ಅದು ಚಿಕ್ಕದು 2 ಇದ್ರ ಥರ ಬರ್ತದೆ. ಅದರಲ್ಲಿ ಅದು ಹೋಗ್ಬಿಟ್ಟಿತ್ತು. ಹಂಗಾಗಿ ಅದು ಪಿಕಪ್ ತೊಗೊಳ್ತಿರಲಿಲ್ಲ ಜಾಸ್ತಿ. ಸೆಕೆಂಡ್ ಗೇರ್, ಫೋರ್ತ್ ಗೇರ್ ಚೆನ್ನಾಗಿ ಹೋಗ್ತಿತ್ತು, ಫಿಫ್ತಲ್ಲಿ ಚೆನ್ನಾಗಿ ಹೋಗ್ತಿತ್ತು. ಸೆಕೆಂಡ್ ಗೇರ್, ಥರ್ಡ್ ಗೇರ್ ಸ್ವಲ್ಪ ಯಾಕೋ ಹಿಂಗೆ ಥರ ಆಗ್ತಿತ್ತು. ಅದನ್ನು ಚೇಂಜ್ ಮಾಡಿ ಸರಿ ಹೋಯಿತು. ಅದಕ್ಕೆ ಎಕ್ಸ್ಟ್ರಾ ಕಾಸು ಆಯ್ತು 5,000. ಅದಿಲ್ಲ ಅಂದರೆ ನಾರ್ಮಲ್ ಜನರಲ್ ಸರ್ವಿಸು ಇನ್ಕ್ಲೂಡಿಂಗ್ ಬ್ರೇಕ್ ಪ್ಯಾಡ್ ಎಲ್ಲ ಚೇಂಜ್ ಮಾಡಿದ್ರು ಕೂಡ 9,000 ಅಷ್ಟೇ ಬಂದಿದ್ದು. ಅದೇ ಮಾಡಿಸೋದು. ಆಮೇಲೆ ಏನಕ್ಕೂ ಮಾಡಿಸಿಲ್ಲ. ನಾನು ಸಣ್ಣ ಪುಟ್ಟ ನಾನು ಆಕ್ಸಸರೀಸ್ ಹಾಕ್ಸಿದ್ದೆ, LED ಬಲ್ಪ್ ಹಾಕ್ಸಿದ್ದೆ, ಮತ್ತು ಸನ್ ಫಿಲಿಮ್ ಹಾಕ್ಕೊಂಡು ಓಡಿಸ್ತಾ ಇದ್ದೆ. ನನಗೆ ಎಲ್ಲೂ ಇಶ್ಯೂಸ್ ಇರಲಿಲ್ಲ. ನಾನು ಜಾಸ್ತಿ ಇದನ್ನೆಲ್ಲ ಎತ್ಕೊಂಡೋದ್ರೆ ಹೈವೇಗೆ, ಲಾಂಗ್ ಡ್ರೈವ್ಗಳಿಗೆ ಎತ್ಕೊಂಡು ಹೋಗೋದು. 1,000 ಕಿಲೋಮೀಟರ್ಗಳು ಆ ಥರ ಸ್ಟ್ರೆಚ್ ಎಲ್ಲ ಮಾಡಿದ್ರು ಕೂಡ ನನಗೆಲ್ಲೂ ಕೂಡ ಕಂಫರ್ಟಬಲ್ ಆಗಲಿ, ಏನರಲ್ಲೂ ಕೂಡ ಮಿಸ್ ಹೊಡೆದಿಲ್ಲ. ಮತ್ತು ರೆಸ್ಟಿಂಗ್ ಆಗಲಿ ಏನೂ ಇಲ್ಲ. ಇನ್ನು ನನಗೆ ರೆಸ್ಟ್ ಬೇಕೇನೋ, ಆ ಗಾಡಿ ರೆಸ್ಟ್ ಬೇಡನೋ ಆ ಥರ ಅನ್ನಿಸ್ತಿತ್ತು. ಅದಾದಮೇಲೆ ಒಂದು ಸ್ವಲ್ಪ ದಿವಸ ಅದನ್ನೆಲ್ಲ ಓಡಿಸಿ ಅದನ್ನು ಕೂಡ ಮಾರಿಬಿಟ್ಟೆ. ಏನಕ್ಕೆ ಮಾರಿದೆ ನನಗೆ ಇವತ್ತಿಗೂ ಗೊತ್ತಿಲ್ಲ. ಇವತ್ತಿಗೂ ನನಗೆ ತಿಕ್ಲಿ ಹಿಡ್ತಿದ್ದೆ. ಯಾಕಂದರೆ ನಾನು ಡಸ್ಟರ್ ಆಗಲಿ ಇದನ್ನಾಗಲಿ ನಾನು ಏನಕ್ಕೆ ಮಾರಿದೆ ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಅಂಥ ಅಮೇಝಿಂಗ್ ಗಾಡಿ ಅದು, ಎರಡೂ ಅಷ್ಟೇ. ಸೊ ಕೊನೆಗೆ ನಾನು ತೊಗೊಂಡಿದ್ದು ಲಾಸ್ಟ್ ನಂತರ ಇವಾಗ ಇರೋದು ಅಟ್ ಪ್ರೆಸೆಂಟು W10 ಬ್ಲ್ಯಾಕ್ ಕಲರು. ಅದು ಸ್ವಲ್ಪ ನಮ್ಮ ವೈಫು ಬ್ಲ್ಯಾಕೇ ತಗೊಂಬ, ನನಗೆ ಬ್ಲ್ಯಾಕ್ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಪರ್ಸ್ನಲ್ ನನಗೆ ಇಷ್ಟ ಆಗೋಲ್ಲ, ವೈಟ್ ಇಷ್ಟ ಆಗುತ್ತೆ. ಸೊ ವೈಟ್ಗೆ ಅಂತಲೇ ಹೋಗಿದ್ದು, ಕೊನೆಗೆ ಬ್ಲ್ಯಾಕೇ ತಗೊಂಬರಂಗೆ ಆಗೋಯ್ತು. ಯಾಕೆ ಅದೆಲ್ಲ ಹೇಳ್ತೀನಿ ಅಂತೇಳಿದ್ರೆ, ತುಂಬ ಜನ ನನಗೆ ನೀವು ಕೂಡ ಇರ್ತೀರ, ತೊಗೋಬೇಕು ಅಂತ ಆಸೆ ಇರುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಯಿತು ನನಗೆ ಹೇಳಿದ್ರೆ ನಿಮಗೂ ಈ ಸ್ಟೋರಿ ಒಳಗೆ ಬರ್ತೀರ ಅನ್ನೋದಕ್ಕೋಸ್ಕರ ಹೇಳಿದೆ. ನಾನು ಒಂದು 4 ಗಾಡಿ ಕಳಿಸ್ತಾರೆ ನನ್ನ ವೈಫ್ಗೆ. ಯಾಕಂದ್ರೆ ನಾನು ಆಲ್ರೆಡಿ 4 ಗಾಡಿ ಲೋಡ್ ಮಾಡೋಣ. 5 ಗಾಡಿ ಇದ್ದರೆ ಮಾತ್ರ ನಾನು ಡೆಲ್ಲಿಗೆ ಹೋಗ್ತೀನಿ. 4 ಗಾಡಿ ಡೋಲೋ ಮಾಡ್ಬಿಟ್ಟೆ. ಇನ್ನೊಂದು ಗಾಡಿ ನನಗೆ ಬೇಕಾಗಿತ್ತು ಪರ್ಸ್ನಲಿ. ನಾನು ಆ್ಯಕ್ಚುಲಿ ಸಿಲ್ವರ್ ಸೇಲ್ ಮಾಡಿಬಿಟ್ಟೆ. ಸಿಲ್ವರ್ ಇದ್ದಿದ್ದು ಫಸ್ಟು, ಅದು ಸೇಲ್ ಮಾಡಿಬಿಟ್ಟಿದೆ. ವೈಟ್ ತೊಗೊಳ್ಳೋಣ ಈ ಸಲ ಅಂದ್ಕೊಂಡು ತುಂಬ ಆಸೆಪಟ್ಟೆ. W10 ತೊಗೊಂಬಿಡೋಣ ಅಂತಲೇ ಅಂದ್ಕೊಂಡಿದ್ದೆ. ಪ್ರೈಸು ಓಕೆ ಚೆನ್ನಾಗೇ ಬಂದಿತ್ತು ನನಗೆ. ಬಟ್ ಕೊನೆ ಬಂದ್ಬಿಟ್ಟೆ ನನ್ನ ವೈಫು ಬೇಡ ಬ್ಲಾಕೇ ತಂದುಬಿಡು, ಸಾಕಾತ ಕಾಣಿಸುತ್ತೆ ಹಂಗೆ ಹೆಂಗೆ ಅಂದರು. ದಿನ ಒರೆಸ್ಬೇಕು ಗುಡಿಸ್ಬೇಕು ಅಂತೇಳಿ ಕಂಡೀಷನ್ ಮೇಲೆ ತಂದೆ. ಅದು ಇವತ್ತಿಗೂ ಅದಾಗಲಿಲ್ಲ ಬಿಡಿ. ಅದೆಷ್ಟು ಬೇಡಕ್ಕೆ ನಾನೇ ನಾನೇ ಗುಡಿಸಿದಾಯಿತು. ಸೊ ತಂದಮೇಲೆ ಬ್ಲ್ಯಾಕ್ ತರಬೇಕಾದ್ರೆ ಹುಷಾರಾಗಿರಿ. ತುಂಬ ನಿಮ್ದೇನೋ ರೋಡ್ ಸೈಡ್ ಪಾರ್ಕಿಂಗ್ ಆಯಿತು ಅಂದರೆ ಗೋಯಿಂದ ಅಷ್ಟೇ. ಧೂಳೋ ಅದು ಬೆಂಗಳೂರಲ್ಲಿ ಇದ್ದಿದ್ದಕ್ಕೆ ಧೂಳೋ. ಓಕೆ. ಸೊ ತಂದಾಗ ನನಗೆ ಅಷ್ಟೇನು ಖರ್ಚೇನು ಇರಲಿಲ್ಲ ನನಗೆ. ಬಟ್ ತಂದ ಮೇಲೆ ಶುರುವಾಯಿತು ಸ್ವಲ್ಪ ಖರ್ಚುಗಳು. ಯಾಕಂದರೆ ಸ್ವಲ್ಪ ಜಾಸ್ತಿ ಓಡಿಸ್ಬಿಟ್ಟಿದ್ದೆ ನಾನು ಅದನ್ನ. ಆಲ್ಮೋಸ್ಟ್ ನಾನೊಂದು 2 ತಿಂಗಳೇ ಅದು 7,500 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೆ. ನಮ್ಮದು 2 ತಿಂಗಳಲ್ಲೇ 7,500 ಕಿಲೋಮೀಟ್ರ್ ಜಾಸ್ತಿ ಓಡಿಸಿದ್ದೆ. ಆಲ್ಮೋಸ್ಟ್ ಒಂದು 3 ತಿಂಗಳು ಆಗೋಷ್ಟೊತ್ತಿಗೆ ನಂದು 10,000 ಹತ್ತಿರ ಬಂದುಬಿಟ್ಟಿತ್ತು. ಅಂದ್ಬಿಟ್ಟು ಸೆಕೆಂಡ್ ಸರ್ವಿಸಿಗೆ ಬಿಟ್ಟೆ. ಆವಾಗ ಒಂದು ಸೆಕೆಂಡ್ ಸರ್ವಿಸಿಗೆ ಬಿಟ್ಟಾಗ ಅದೊಂದು ಕ್ಲಚ್ ಫ್ಲೈಯಿಂಗ್ ವೀಲ್ ಏನೋ ಇಶ್ಯೂಸ್ ಆಗಿತ್ತು. ಯಾಕಂದ್ರೆ ಅದು ಫಸ್ಟ್ ಓನರ್ ವೆಹಿಕಲ್, ನನ್ನ ಮಕ್ಕಳು ಅದು ಹೆಂಗೆ ಓಡಿಸಿರ್ತಾರೆ ಡೆಲ್ಲಿ ಗಾಡಿ ಗೊತ್ತೇ ನಿಮಗೆ. ಅದು ಸ್ವಲ್ಪ ಫ್ಲೈ ವೀಲೆಲ್ಲ ಸ್ವಲ್ಪ ಆಲ್ರೆಡಿ ಅಲ್ಲೇ ಸ್ವಲ್ಪ ಉದ್ಯೋಗ ಇತ್ತು, ನಂಗೆ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ಬಂದು ನಾನೊಂದು 10,000 ಓಡಿಸೋಷ್ಟೊತ್ತಿಗೆ ಅದು ಕ್ಲಚೆಲ್ಲ ಸ್ವಲ್ಪ ರಿಪ್ಲೇಸ್ಮೆಂಟಿಗೆ ಬಂತು. 28,000 ಆಯಿತು. ಬರೀ ಕ್ಲಚ್ ರಿಪ್ಲೇಸ್ಮೆಂಟ್ 28,000 ಆಯಿತು. ಇನ್ಕ್ಲೂಡಿಂಗ್ ಅದು ಸಣ್ಣ ಪುಟ್ಟ ರಬ್ಬರ್ ಬುಷ್ಗಳು, ಕೇಬಲ್ಸ್ಗಳು, ಅವು ಇವು ಏನೋ ಎಲ್ಲ ಸೇರಿ ಒಂದು 28,000 ಬಿಲ್ ಆಯಿತು. ಅದು ಕೂಡ ನಾನು ಮಾಡಿಸಿದ್ದು ನಾರ್ಮಲ್ ಗ್ಯಾರೇಜ್ನಲ್ಲಿ. ಅದು ಒರಿಜಿನಲ್ ಪಾರ್ಟ್ಸ್ ಹಾಕಿ, ಒರಿಜಿನಲ್ OEM ಪಾರ್ಟ್ಸ್ ಎಲ್ಲ ಹಾಕಿ ಮಾಡಿಸೋದಕ್ಕೆ ಅಷ್ಟಾಯಿತು. ಲೋಕಲೆಲ್ಲ ಹಾಕ್ಸಿದ್ರೆ ಸ್ವಲ್ಪ ಕಮ್ಮಿ ಬೀಳುತ್ತೆ. ಇದೇ ನೀವೆಲ್ಲ ಶೋರೂಮ್ ಬಿಟ್ಟಿದ್ರೆ ಅವರು ಕ್ಲಚೆಲ್ಲ ಚೇಂಜ್ ಮಾಡಿಸಿ ಎಲ್ಲ ಮಾಡಿದ್ರೂ ಕೂಡ ನಿಮ್ಗೊಂದು 38,000-40,000 ಹತ್ರ ಬಿಲ್ ಹಾಕ್ತಾರೆ, ಸರಿನಾ? ಮತ್ತು ಫ್ಲೈ ವೀಲ್ ಏನೋ ಹೋಗಿದ್ರೆ ಅದೆಲ್ಲ ಸೇರಿದ್ರೆ 50,000 ದಾಟುಬಿಡ್ತದೆ ನಿಮಗೆ, ಲೋಕಲ್ನಲ್ಲೇ ದಾಟುಬಿಡ್ತದೆ. ಸೊ ಹಿಂಗಾಯಿತು. ಇದಾದಮೇಲೆ ಮತ್ತೆ ಒಂದು 5,000 ಏನೋ ಓಡಿಸ್ತು. 5,000 ಓಡಿಸಿದ ಮೇಲೆ ಬ್ರೇಕಲ್ಲಿ ಇಶ್ಯೂಸ್ ಬಂತು. ಬ್ರೇಕೆಲ್ಲ ಗಿಜಿ ಅಂತ ಬ್ರೇಕ್ ಪ್ಯಾಡೆಲ್ಲ ಸ್ವಲ್ಪ ಹೋಗಿತ್ತು. ಅಫ್ಕೋರ್ಸ್ ಜಾಸ್ತಿ ಓಡಿಸ್ತಾ ಇದ್ರೆ ಅದು ಬ್ರೇಕ್ ಪ್ಯಾಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಖರ್ಚು ಬರಬೇಕಾದ್ರೆ 4 ಕೂಡ ಡಿಸ್ಕ್ ಬರುತ್ತೆ ರೀ. 4 ಕೂಡ ನಿಮಗೆ ಎಕ್ಸ್ಟರ್ನಲ್ ಇದೇ ಹಾಕಬೇಕು, ಬ್ಲೇಡೇ ಹಾಕಬೇಕು, ರಬ್ಬರ್ ಪ್ಯಾಡ್ಸೇ ಹಾಕಬೇಕು. ಹಂಗಾಗಿ ಬೇಗ ಹೋಗುತ್ತೆ. ಅದು ನಮ್ಮ ಸಿಟಿ ಟ್ರಾಫಿಕಲ್ಲ ಓಡಿಸ್ತೀನಿ ನಾನು ಡೈಲಿ ಓಡಿಸ್ತೀನಿ ಆ ಕಾರ್ನ. ಸೊ ಹಂಗಾಗಿ ನಾನು ಸಿಟಿಲೇ ಜಾಸ್ತಿ ಡೈಲಿ ಓಡಿಸ್ತೀನಿ.
ಮತ್ತು ತಿಂಗಳು ಒಂದು 2 ಸಲ ಮಾತ್ರ ಹೈವೇಗೆ ಎತ್ಕೊಂಡು ಹೋಗ್ತೀನಿ. ಹೈವೇಗೆ ಎತ್ಕೊಂಡ್ರೆ ಸ್ವಲ್ಪ ಲಾಂಗೇ ಹೋಗೋದು. ಎಕ್ಸಲೆಂಟ್ ಕಂಫರ್ಟ್ ಲೆವೆಲ್ ಮಾತ್ರ. XUV500 ಯಾರನ್ನ ಕಂಫರ್ಟ್ ಲೆವೆಲ್ಗೋಸ್ಕರ ಹೈವೇ ಕ್ರೂಸಿಂಗೋಸ್ಕರ ತೊಗೊಳ್ತಿದ್ರೆ ಟಾಪ್ ನಾಚ್. 120ಲಿ ನೀವು ಒಳ್ಳೆ ಕ್ರೂಸ್ ಮಾಡ್ಕೊಂಡು ಹೈವೇಗೆ ಹೋಗ್ಬಿಟ್ರೆ, 4 ಲೆವೆಲ್ ಹೈವೇಗೆ ಹೋಗ್ಬಿಟ್ರೆ ಸೂಪರಾಗಿರ್ತದೆ. ನೀವೆಲ್ಲ ಎಂಥೂಸಿಯಾಸ್ಟಿಕ್ ಆಗಿ ಓಡಿಸ್ತೀವಿ, 140 160 ಎಲ್ಲ ಓಡಿಸ್ತೀನಿ ಅಂದ್ರೂ ಕೂಡ ಗಾಡಿ ಹಂಗೆ ಚಿಂದೆ ಕೊಡ್ತದೆ. ಅದೆಲ್ಲ ನೋಡಿಬಿಟ್ರೆ ಸರ್ವಿಸ್ ಬರಲಿ ಬಿಡು ಅಂತ ಅನಿಸುತ್ತೆ. ಬಟ್ ನೀವು ಮನಿ ಮ್ಯಾನೇಜ್ಮೆಂಟ್ ಮಾಡೋರಾಗಿದ್ದರೆ ನಿಮಗೆ XUV500 ಅಷ್ಟು ವರ್ತಿಲ್ಲ. ಈಗ ನನ್ನ ಮುಂದೆ ಇದೆ, ಈಗ 2 ಪೀಸ್ ಸೆಟ್ ಆಫ್ ಬ್ರೇಕ್ ಪ್ಯಾಡ್ಸು 2 ಪೀಸ್ಗೆ 3,000 ರೂಪಾಯಿ ಆಗೋಗಿದೆ. 2,900. ಇದು ನಾನು ಈ ಲಾಸ್ಟ್ ಸರ್ವಿಸ್ ಮಾಡಿಸಿದ್ದು ಬಾಷ್ ಸರ್ವಿಸು. ಯಾಕಂದರೆ ನನಗೆ ಅವರು ಲಾಸ್ಟ್ ಟೈಮು ಅವ್ರದ್ದೇನೋ ರಿವ್ಯೂ ಮಾಡ್ಕೊಂಡು ಕೊಟ್ಟಿದ್ದೆ, ಸರ್ವಿಸ್ ಏನೋ ಪ್ರಮೋಟ್ ಮಾಡ್ಕೊಂಡು ಕೊಟ್ಟಿದ್ದೆ. ಸೊ ಹಂಗಾಗಿ ಬಾಷ್ನಲ್ಲಿ ಅವ್ರದ್ದು, ಬಾಷ್ ಅಂದರೆ ಮೈನ್ ಬ್ರಾಂಚ್ ಅಲ್ಲ, ಇವ್ರದ್ದು ಅಂದರೆ ಮರ್ಜಾಗಿರ್ತಾರಲ್ವ, ಇವ್ರದ್ದು ಅಂದರೆ ಏನು ಅಫ್ಲಿಯೇಟ್ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೋಸ್ಕರ ಕೊಲಾಬ್ರೇಟ್ ಮಾಡ್ಕೊಂಡು ಮಾಡ್ತಿರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಪ್ರಮೋಟ್ ಮಾಡಿಕೊಟ್ಟಿದ್ದೆ. ಅವ್ರಿಗೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಕೊಡ್ತೀನಿ ತೊಗೊಂಬನ್ನಿ ಅಂದರು. ನಾನು ಆ್ಯಕ್ಚುಲಿ ಬಿಡೋಕ್ಕೆ ಇಷ್ಟ ಇರಲಿಲ್ಲ, ಬೈದಾವೆ. ನೋಡೋಣ, ಫಸ್ಟ್ ಟೈಮ್ ಎಲ್ಲ ಫ್ರೀ ಜನರಲ್ ಚೆಕಪ್ ಹೋಗ್ತಿದ್ದೆ ಅಷ್ಟೇ, ಬಟ್ ಬಿಡ್ತಿರ್ಲಿಲ್ಲ. ಬಟ್ ಫೈನಲಿ ಒಂದು ಸಲ ಭಾಷೆಯಲ್ಲಿ ನೋಡೋಣ ಅಂತ ಹೇಳಿ ಬಿಟ್ಟೆ. ನಾನು ಏನಕ್ಕೆ ಬಿಟ್ಟನೋ ಅಂತ ತನ್ನ ಮೇಲೆ ಗೊತ್ತಾಯಿತು. ನಾನು ಏನಕ್ಕೆ ಬಿಟ್ಟೆ ನನಗೆ ಮರ್ತೋಗ್ಬಿಟ್ಟೆ. ನಾನು ಬಿಟ್ಟಿದ್ದ ಉದ್ದೇಶ ಬಂದು ಬ್ರೇಕ್ ಪ್ಯಾಡ್ ಒಂದೇನು ಚೇಂಜ್ ಮಾಡೋಕ್ಕೆ. ಅವರು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದರೆ 3,000ದಲ್ಲಿ ಮುಗಿದೋಗ್ಬಿಡ್ತಿತ್ತು. ಆಮೇಲೆ ವಿಂಡ್ಸ್ಕ್ರೀನ್ ಕ್ಲೀನರ್ ನಾನು ಹೇಳೇ ಇಲ್ಲ. ಕ್ಯಾಲಿಪರ್ ಗ್ರೀಸು ಓಕೆ, ಇದು ಬಿಚ್ಚಬೇಕಾದ್ರೆ ಮಾಡ್ತಾರೆ, ಅದು ಕ್ಯಾಲಿಪರೆಲ್ಲ ಗ್ರೀಸ್ ಹಾಕ್ತಾರೆ, ಅದಕ್ಕೆ 200 ರೂಪಾಯಿ ಹಾಕೋರು ಮನೆಕಾಯಿ ಹೋಗ. ವಿಂಡ್ಸ್ಕ್ರೀನ್ ಕ್ಲೆನ್ಸರ್ 50 ರೂಪಾಯಿ. ಅದು ಇವು ಸಣ್ಣ ಪುಟ್ಟ ಕನ್ಸ್ಯೂಮಬಲ್ಸ್ಗಳು 100 ರೂಪಾಯಿ. ಅದೇನು ಅಂತ ಹಾಕೋರು ನನಗಂತೂ ಗೊತ್ತಿಲ್ಲ. ನೆಕ್ಸ್ಟು ಏರ್ ಫಿಲ್ಟ್ರು ಹೊಸದು ಹಾಕಿದ್ದಾರೆ, ಇದೊಂದೇ ಸಂತೋಷದ ವಿಷಯ, 1,000 ರೂಪಾಯಿ. ಪಪ್ಪ. ನೆಕ್ಸ್ಟು ಕೂಲೆಂಟು 825 ರುಪೀಸು. ಕೂಲೆಂಟ್ ಆಲ್ರೆಡಿ ಇತ್ತು, ಚೆನ್ನಾಗೋಯಿತು. ಅವರೇ ಕೂಡ ಟಾಪಪ್ ಮಾಡಿದರು ಫ್ರೀಜ್ ಸರ್ವಿಸ್ನಲ್ಲಿ, ಅವರೇ ಕೂಡ ಟಾಪಪ್ ಮಾಡಿದರು. ಆದರೂ ಕೂಡ ಹೊಸ್ದಾಗೆಲ್ಲ ತೆಗೆದು ಹಾಕಿದ್ದೀನಿ ಅಂತ ರೀಲ್ ಬಿಟ್ಟರು. 825 ಆಗಿದೆ. ಮೋಸ್ಟ್ಲಿ ರೀಲ್ ಅಂತ ಹೇಳೋಕ್ಕಲ್ಲ, ಸತ್ಯ ಮಾಡಿರೋ ಸತ್ಯ, ಬಟ್ ಅವಶ್ಯಕತೆ ಇರಲಿಲ್ಲ ಅಷ್ಟೇ. ನೆಕ್ಸ್ಟ್ ಬಂದು ಡಿಸ್ಟಿಲ್ ವಾಟ್ರು 135 ರೂಪಾಯಿ. ಅದೇನಕ್ಕೆ ಹಾಕೋರು ಅಂತ ಗೊತ್ತಿಲ್ಲ. ಬ್ರೇಕ್ ಪ್ಯಾಡ್ಗೆ ಹಾಕಿದ್ರೋ ಇಲ್ಲ ಕೂಲೆಂಟ್ಗೆ ಹಾಕೋರೋ ಕುಡ್ಕೊಂಡ್ರೋ ಗೊತ್ತಿಲ್ಲ, ಇಷ್ಟೊಂದು ಉಯ್ಕೊಂಡವ್ರೆ. ನೆಕ್ಸ್ಟು ಬ್ರೇಕ್ ಫ್ಲೂಯಿಡ್, ಇದು ವೆರಿ ವೆರಿ ಇಂಪಾರ್ಟೆಂಟ್. 385 ರೂಪಾಯಿ ಹಾಕಿದ್ದಾರೆ. ಬ್ರೇಕ್ ಫ್ಲೂಯಿಡ್ ಬಂದು ಇದು ತುಂಬ ಇಂಪಾರ್ಟೆಂಟು. ಇದು ನನಗೆ ನಾನು ಹೊರಗಡೆ ತೊಗೊಂಡಾಗೇ 200 ರೂಪಾಯಿ ಸಿಗುತ್ತೆ, ಇವತ್ತು 385 ರೂಪಾಯಿ. ಓಕೆ, ಇವು ಸ್ವಲ್ಪ ಚೆನ್ನಾಗಿರೋದೆ ಬಾಷ್ದೇ ಹಾಕಿರಬಹುದು ಅಂತಲೇ ಅಂದ್ಕೊಳ್ಳೋಣ. ನೆಕ್ಸ್ಟು ಏರ್ ಫಿಲ್ಟರ್ ಸೆಟ್ ಅಂತೆ 560 ರೂಪಾಯಿ ಹಾಕೋರು. ನೆಕ್ಸ್ಟು ಪೇಯ್ಡ್ ಸರ್ವೀಸು, ಅದೇನು ಮಾಡೋರೋ ಗೊತ್ತಿಲ್ಲ, 2,938 ರೂಪಾಯಿ ಆಗುತ್ತೆ. ಬ್ರೇಕು ಓವರಾಲ್ ಅಂತ ಅದೇನೋ ಬ್ರೇಕ್ ಏನೋ ಕ್ಲೀನಿಂಗ್ ಮಾಡಿಂಗೇನೋ ಅದೇನೋ ಅಂದರು, 560 ರೂಪಾಯಿ. ರೇರ್ ಹಿಂದೆನೂ ಮಾಡಿರುತ್ತೆ, ಮತ್ತು ಅದಕ್ಕೆ 560 ರೂಪಾಯಿ. ಬ್ಯಾಟ್ರಿ ಟೆಸ್ಟಿಗೆ 177 ರೂಪಾಯಿ ತಗೊಂಡ್ರೆ. ಎಂಥಲ್ಲಿ ಹೊಡಿಬೇಕು ಅವ್ರಿಗೆ? ಬ್ಯಾಟ್ರಿ ಟೆಸ್ಟು ಆ್ಯಕ್ಚುಲಿ ಫ್ರೀ ಜನರಲ್ ಸರ್ವಿಸ್ನಲ್ಲೇ ಇತ್ತು. ಆಲ್ ಡೋರ್ ಸೆಟ್ಟಿಂಗ್ಸು ಇದು ಯಾವಾಗ ಮಾಡಿದ್ರು ನನಗಂತೂ ಗೊತ್ತಿಲ್ಲ, ಚೆನ್ನಾಗೇ ಇತ್ತಲ್ಲ, ಇದು ನಾನು ನೋಡೇ ಇಲ್ವಲ್ಲ. ಆ್ಯಕ್ಚುಲಿ ಇದೊಂದು ಸರ್ವಿಸ್ ಬಿಲ್ ನಾನು ಇಸ್ಕೊಂಡಿಲ್ಲ, ನಾನು ಬರೀ ಪೇ ಮಾಡಿದೆ. ಕಾರಣ ಡೆಲಿವರಿ ಇನ್ನೊಬ್ಬರು ಇಸ್ಕೊಳ್ಳೋಕೆ ಹೇಳಿದ್ದೆ, ನಾನು ಇರಲಿಲ್ಲ, ನಾನು ಆವಾಗ ಡೆಲ್ಲಿಲಿ ಕಾರ್ ತರಕ್ಕೆ ಹೋಗಿದ್ದೆ. ಆವಾಗ ತಂದು ರೆಡಿಯಾಗಿದೆ, ಗಾಡಿ ತೊಗೊಂಡೋಗು ಅಂತ ಹೇಳಿದ್ರು. ಇದು ಮೊನ್ನೆ ಬಂದಿದ್ದು ಬಿಲ್ ಇದು. ಸೊ ಹಂಗಾಗಿ ನಿಜವಲ್ಲೂ ನಾನು ನೋಡಿ ಇಷ್ಟು ತಲೆ ಇದ್ರೂ ಕೂಡ ನನಗೇ ಮುಂಡೆ ಮಚ್ಚಿಸೋರೆ. ಏನು ಮಾಡೋಣ, EGR ಕ್ಲೀನಿಂಗ್ ಒಂದು ಹೇಳಿದೆ, ಯಾಕಂದ್ರೆ ಅದು 1 ಲಕ್ಷ ದಾಟ್ಬಿಟ್ಟಿತ್ತು. EGR ಕ್ಲೀನಿಂಗ್ ಮಾಡಿಸಿದ್ರೆ ಒಳ್ಳೆಯದು, ಮಾಡಿಸ್ದೆ. ಅದಕ್ಕೆ 6,431 ರೂಪಾಯಿ ಹಾಕೋರೆ. ನೆಕ್ಸ್ಟು ಕ್ಲಚ್ ಬ್ಲೀಡಿಂಗ್ ಡನ್, ಅದೇನು ಬ್ಲೀಡಿಂಗ್ ಮಾಡಿದ್ರು ಗೊತ್ತಿಲ್ಲ, 413 ರೂಪಾಯಿ ಅಂತೆ. ನೆಕ್ಸ್ಟು ಡ್ರೈ ಶಾಫ್ಟು ಓಕೆ 1,000 ರೂಪಾಯಿ ಅಂತೆ. ನೆಕ್ಸ್ಟು ರೈಟ್ ಡ್ರೈ ಶಾಫ್ಟ್ ಬ್ರಾಕೆಟ್ 7,670 ರೂಪಾಯಿ ಬಿಲ್ ಹಾಕೋರು. ಇದೆಲ್ಲ ಹಾಕಿ ಗಾಡಿ ರೆಡಿ ಆಯಿತಾ? ಏನೂ ಇಲ್ಲ. ನಾನು ನಿಜವಲ್ಲ, ನಾನು ಏನಕ್ಕೆ ಬಿಟ್ಟರೆ ನನಗೆ ಅರ್ಥನೇ ಆಗ್ತಿಲ್ಲ. ನಾನು ಜಸ್ಟ್ ಸಸ್ಪೆನ್ಷನ್ ಚೆಕ್ ಮಾಡಿ, ಬ್ರೇಕ್ ಚೆಕ್ ಮಾಡಿ, ಸ್ವಲ್ಪ ಕ್ಲಚೆಲ್ಲ ಚೆಕ್ ಮಾಡಿ ಅಂತ ಕೊಟ್ಟಿದ್ದಕ್ಕೇ ಎಲ್ಲ ಸೇರಿಸಿ 26,329 ರೂಪಾಯಿ ಬಿಲ್ ಹಾಕ್ಬಿಟ್ರು. ಓಕೆ, ಇನ್ಕ್ಲೂಡಿಂಗ್ ಲೇಬರು ಎಲ್ಲ ಸೇರಿಸಿ. ಇದರಲ್ಲಿ ನನಗೆ ಇವ್ರದ್ದು ಮೆಂಬರ್ಶಿಪ್ದು ಕಾರ್ಡ್ ಇತ್ತು, ಬಟ್ ನಾನು ಯಾವತ್ತೂ ಇವ್ರ ಹತ್ರ ಬಿಟ್ಟಿರಲಿಲ್ಲ. ಸರಿ, ನಾನು ಯಾವಾಗೋ ಇತ್ತು, 1 ವರ್ಷದಿಂದನೂ ಇದೆ ನನ್ನ ಹತ್ರ ಮೆಂಬರ್ಶಿಪ್ ಕಾರ್ಡು, ಬಟ್ ಯಾವತ್ತೂ ಇವ್ರ ಹತ್ರ ಬಿಟ್ಟಿರಲಿಲ್ಲ. ಯಾವ ಬ್ರ್ಯಾಂಚು ಅಂತ ಹೇಳಲ್ಲ, ಯಾಕಂದರೆ ಉರ್ಕೊಳ್ತಾರೆ. ಅವ್ರಿಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ಳಿ. ಇನ್ ಕೇಸ್ ಈ ವಿಡಿಯೋ ನೋಡಿದರೆ ಅವ್ರಿಗೆ ಅರ್ಥ ಆಗಿರ್ತದೆ ಯಾವುದು ಅಂತ. ಸೀರಿಯಸ್ಲಿ ವೆರಿ 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 ಬ್ಯಾಡ್ ಎಕ್ಸ್ಪೀರಿಯನ್ಸ್, ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಇದರಲ್ಲಿರುವಂಥದ್ದು ಬ್ಯಾಟ್ರಿ ಚೆಕಪ್ ಆಗಿರಲಿ ಅಥವಾ ಫ್ಲೂಯಿಡ್ಗಳ ಬ್ಯಾಲೆನ್ಸ್ ಆಗಿರಲಿ, ಇದೆಲ್ಲನೂ ಕೂಡ ಅವ್ರದ್ದು ಫ್ರೀ ಸರ್ವಿಸ್ ಇರುತ್ತೆ. 2 ಮಂತ್ಸ್ 3 ಮಂತ್ಸ್ಗೂ ಒಂದು ಸಲ ಏನೋ ಕಾಲ್ ಮಾಡ್ತಾರೆ ಅವರು. ಅವ್ರ ಶಾಪಲ್ಲಿ ಏನಾದ್ರು ಮೆಂಬರ್ಶಿಪ್ ಕಾರ್ಡ್ ತೊಗೊಂಡಿಲ್ಲ ಅಂದ್ರೂ ಕೂಡ ಅವ್ರಿಗೆಲ್ರಿಗೂ ಫ್ರೀ ಜನರಲ್ ಚೆಕಪ್ ಇರುತ್ತೆ. ಅದರಲ್ಲಿ ಇವೆಲ್ಲನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ.
ಇದೆಲ್ಲ ಇದ್ರೂ ಕೂಡ ಇದು ಮತ್ತೆ ನಾನು ಬಿಟ್ಟಾಗ ಮತ್ತೆ ಸರ್ವಿಸ್ ಬಿಲ್ ಹಾಕಿದ್ದಾರೆ ಪ್ರಾಬ್ಲಮ್. ಮತ್ತು ಇದೆಲ್ಲವೂ ಕೂಡ ನನಗೆ ಇನ್ಫಾರ್ಮೇಷನ್ ಕೊಟ್ಟೂ ಇಲ್ಲ ಅವರು. ನಾನು ಕೇಳಿದ್ದು ಬ್ರೇಕ್ ಪ್ಯಾಡ್ ಒಂದು ಚೇಂಜ್ ಮಾಡ್ಕೊಳ್ಳೋಕ್ಕೆ, ಎಲ್ಲನೂ ಚೆಕಪ್ ಮಾಡೋಕ್ಕೆ ಹೇಳಿದೆ ಅಷ್ಟೇ ವಿನಃ ಎಲ್ಲನೂ ರೆಡಿ ಮಾಡಿ ಮುಗಿಸ್ಬಿಡಿ ಅಂತ ಹೇಳೇ ಇಲ್ಲ. ಹೋಗ್ಲಿ, ನನಗೆ ಗಾಡಿನಲ್ಲಿ 120+ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ವಾಬ್ಲಿಂಗ್ ಆಗ್ತಿತ್ತು. ಅದು ವೀಲ್ ಎಲಿಮೆಂಟ್ ಬ್ಯಾಲೆನ್ಸಿಂಗ್ ಕರೆಕ್ಟಾಗಿದ್ರೂ ಕೂಡ ಸ್ವಲ್ಪ ಇಶ್ಯೂಸ್ ಆಗ್ತಿತ್ತು. ಸರ್ ಡ್ರೈವ್ ಶಾಫ್ಟು ಬಾಲ್ ಜಾಯಿಂಟ್ ಇವೆಲ್ಲ ನೋಡ್ಬೋಣ ಸರ್ ಅಂದರು. ನೋಡಿದ್ರು ಸರಿಯೇ ಆಗಲಿಲ್ಲ ಆ್ಯಕ್ಚುಲಿ ಗಾಡಿ. ಅದು 120 ಮೇಲೆ ಓಡಿದ್ರೆ ಇವಾಗಲೂ ವಾಬ್ಲಿಂಗ್ ಆಗ್ತಾನೆ ಇದೆ. ಬಟ್ ಈ ಬಿಲ್ ವೇಸ್ಟ್ ಆಯಿತು. ಸೊ ಐ ಆಮ್ ನಾಟ್ ರೆಕಮೆಂಡ್ ಬಾಷ್, ವರ್ಸ್ಟು. ಸೊ ಅದಕ್ಕೆ ನಾನು ನಿಮ್ಗೇನು ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, XUV 500 ಅನ್ನೋದು ಅಮೇಝಿಂಗ್ ಗಾಡಿ, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಅದಷ್ಟು ಸೇಲ್ಸ್ ಆಗಿರೋದು, ಸೇಲ್ಸಿಗೆ ತಕ್ಕಂಗೆ ಸರ್ವಿಸು ಇದೆ. ಓಲಾ ಥರ ಮಾಡಿಲ್ಲ. ಓಲಾದಲ್ಲಿ ಸೇಲ್ಸ್ ಮಾಡ್ಬಿಟ್ರೆ ಸರ್ವಿಸ್ ಇಲ್ಲ. ಬಟ್ XUV ಅದು XUV ಅಂತಾರಲ್ಲ, ಮಹೇಂದ್ರದಲ್ಲಿ ಯಾವುದೇ ಗಾಡಿ ಆಗಿರಲಿ, ಸೇಲ್ಸ್ ಎಷ್ಟು ಚೆನ್ನಾಗಿ ಆಗಿದೆಯೋ ಎಲ್ಲ ಗಾಡಿಗಳಲ್ಲೂ ಹಂಗೆ ಸರ್ವಿಸ್ ಕೂಡ ಇದೆ. ಬಟ್ ನಾವೇನು ಮಾಡ್ತೀವಿ, ಸಮ್ಟೈಮ್ಸ್ ಒಂದು ಸ್ವಲ್ಪ ಉಳಿಸ್ಬಹುದು ಅಂತೇಳಿ ಹೊರಗಡೆ ಕೊಟ್ಟು ಮಾಡಿಸಿದಾಗ, ನಂಬಿಕೆ ಇಟ್ಟು ಇಂಥವ್ರುಗಳು ಕೊಟ್ಟಾಗ ಈ ಥರ ಮಾಡಿದ್ದಾರೆ. ಅಷ್ಟು ಬಿಲ್ಲಾಗಿ ಕೊನೆ ನನಗೆ ಮಾಡಿಕೊಟ್ಟಿದ್ದವರು 21,000 ರೂಪಾಯಿ ಡಿಸ್ಕೌಂಟ್ ಮಾಡಿಕೊಟ್ರು. ಬಿಕಾಸ್ ಗೊತ್ತಿರೋರು ಹಂಗೆ ಹಿಂಗೆ ಅಂತೇಳಿ. ಒಳ್ಳೆ ಗಾಡಿ ರೆಡಿ ಆಯಿತಾ? ರೆಡಿನೇ ಆಗಿಲ್ಲ. ಅವ್ರು ಮಾಡಿರೋಲ್ಲಿ ಒನ್ ಆಫ್ ದ ಬೆಸ್ಟ್ ಕೆಲಸ ಅಂದರೆ ಬ್ರೇಕ್ ಪ್ಯಾಡನ್ನು ಚೇಂಜ್ ಮಾಡಿರೋದು ಬಿಟ್ಟರೆ ಇನ್ನು ಯಾವುದ್ರಲ್ಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಅದಕ್ಕೆ ಫೀಡ್ಬ್ಯಾಕ್ ಅಲ್ಲಿ ಬೇರೆ ಮಕ್ಕಿ ಇಷ್ಟು ಬೆಂಕಿ ಹಾಕ ಫೀಡ್ಬ್ಯಾಕಲ್ಲಿ ಕೂಡ ಹೇಳಿದ್ದೀನಿ, ಇಲ್ಲ ತೊಗೊಂಬಂದರೆ ಮತ್ತೇನೇನು ಮಾಡಿ ಮತ್ತೆ ತೆಗಿತಾರೆ ಮತ್ತೆ ಹಾಕ್ತಾರೆ. ಬಟ್ ದುಡ್ಡು ವಾಪಸ್ ಕೊಡಲ್ವಲ್ಲ. ನಾನು ಏನಕ್ಕೆ ಬಿಟ್ಟು ಅಂದ್ರೆ ಸರಿ ನನಗೆ ಮರ್ತೋಗ್ಬಿಟ್ಟೈತೆ. ನಾನು ಹೋಗಿ ಡೆಲ್ಲಿಗೆ ಹೋಗಿ ಎಷ್ಟೊಂದು ಹೋಗೋಕ್ಕೆ 1-3 ದಿವಸ, ಅಲ್ಲೊಂದು 2 ದಿವಸನೂ ಆಯಿತು. ಎಲ್ಲ ಒಂದು ವಾರ ಅಂದ್ಕೊಳ್ಳಿ. 1 ವಾರದಲ್ಲೂ ಹಿಂದೆ ಬಿಟ್ಟಿದ್ದು ನಾನು. 1 ವಾರ ಮೇಲೆ ಬಂದು ನಾನು ಗಾಡಿ ಮುಟ್ಟಿದ್ದು. ಅಲ್ಲೂ ನಾನು ಗಾಡಿನೇ ಮುಟ್ಟಿರಲಿಲ್ಲ. ತೊಗೊಂಬಂದು ಬಿಟ್ಟರು ಅಷ್ಟೇ. ಬಟ್ ಮುಟ್ಟೇ ಇಲ್ಲ. ಬಂದು ನೋಡ್ತೀನಿ, ಏನು ನನಗೆ ಮರ್ತೋಗ್ಬಿಟ್ಟಿದ್ದೆ, ಏನಕ್ಕೆ ಬಿಟ್ಟೆ ಅಂತಲೇ ಮರ್ತೋಗ್ಬಿಟ್ಟಿನಿ. ಯಾಕಂದ್ರೆ ಸೇಮ್ ನಾನು ಮತ್ತೆ ಎತ್ಕೊಂಡು ನೈಸ್ ರೋಡ್ಗೆ ಹೋಗಿದ್ದೆ ಚೆಕ್ ಮಾಡೋಕ್ಕೆ. ನೋ ಯೂಸ್, ಹಾಗೇ ಇದೆ ಗಾಡಿ. ಸೊ ನಾನು ಏನು ಹೇಳ್ತೀನಿ, ಫೈನಲ್ ಕನ್ಕ್ಲೂಷನ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ನೀವೇನೋ ಸರ್ವಿಸ್ ಬಿಟ್ಟಾಗ ತುಂಬ ಕ್ಲೋಸೆಸ್ಟು ಜಾಗದಲ್ಲಿ ಬಿಡಿ. 1. 2ನೇದು, ಇಲ್ಲ ನಿಮಗೆ ಕಾಸು ಮ್ಯಾಟ್ರ್ ಆಗೋಲ್ಲ ಅಂತ ಹೇಳಿದ್ರೆ ನೀವು ಸರ್ವಿಸ್ ಸೆಂಟ್ರಲ್ಲೇ ಬಿಡಿ. ಓಕೆ, ಎಲ್ಲರೂ ಕಳ್ರೆ, ಎಲ್ಲರೂ ಅವರು ದುಡ್ಡು ಮಾಡೋಕ್ಕೆ ನಿಂತಿರೋದು, ಎಲ್ಲರೂ ದುಡ್ಡು ಮಾಡೋಕ್ಕೆ ನಿಂತಿರೋದು. ಬಟ್ ನನಗೆ ಎಲ್ಲ ಓಕೆ, ಇಷ್ಟು ಕಾಸು ಕೊಟ್ಟಿದ್ದಕ್ಕೆ ನನ್ನ ಗಾಡಿ ರೆಡಿ ಆಯಿತಾ? ಇಲ್ಲ. ವಾಬ್ಲಿಂಗ್ ಇಶ್ಯೂಸ್ ಇತ್ತು ಆಗ. ಈಗ ರೆಡಿ ಆಗಿದೆ ಬಿಡಿ, ಈಗ ಬೇರೆ ವಿಷಯ. ಬಟ್ ಆಗ ಸರ್ವಿಸ್ ಮಾಡಿ ಬಂದಾಗ ಅದು ಇತ್ತಲ್ಲ, ಅದು ಮತ್ತೆ ಎಷ್ಟು ಅದಾದಮೇಲೆ ಒಂದು 300 ಕಿಲೋಮೀಟ್ರ್ ಓಡಿಸಿದ್ದೀನಿ, ಏನೋ ಕಮ್ಮಿನೇ ಆಗಿಲ್ಲ. ಹಂಗಾಗಿ ನಾನು ಈ ಒಂದು ಇದನ್ನು ರೆಕಮೆಂಡೇ ಮಾಡಲ್ಲ. ಸೊ ಇನ್ನೊಂದು ಕಡೆ ನಾನು ಚಂದ್ರ ಲೆವೆಟ್ನಲ್ಲಿ ಬಿಡ್ತಿದ್ದೆ, ಲೋಕಲ್ ಗ್ಯಾರೇಜ್. ಪಾಪ ತುಂಬ ಏಜ್ ಆದವನು, ಹಳೆಯ ಗಾಡಿಗಳೆಲ್ಲ ಮಾಡಿ ತುಂಬ ಫ್ರೆಂಡ್ ಆಗಿಬಿಟ್ಟು ನನಗೆ. ಅವನ ಹತ್ರನೇ ಯಾವಾಗ ಬಿಡ್ತಿದ್ದೆ. ಅವನು ಏನಂದರೆ ಅದು ಗಾಡಿ ಏನು ಸಮಸ್ಯೆ ಇದೆಯೋ ಅಷ್ಟಕ್ಕೆ ದುಡ್ಡು ತೊಗೊಳ್ತಾನೆ. ಮತ್ತು ಆ ಗಾಡಿ ಅಕಸ್ಮಾತ್ ದುಡ್ಡು ಕೊಟ್ಟು ಕೂಡ ರೆಡಿ ಮಾಡಿ ನಾವು ಟ್ರಯಲ್ ನೋಡೋಕೆ ಹೇಳ್ತಾನೆ. ಎಲ್ಲ ನೋಡ್ಕೊಂಡು ಬಂದಮೇಲೆ ಆ ಗಾಡಿ ಏನಾದರೂ ಚೆನ್ನಾಗಿ ರೆಡಿ ಆಗಿತ್ತು ಅಂದರೆ ಆವಾಗ ಒಂದು ದುಡ್ಡು ಇಸ್ಕೊಳ್ಳೋದು. ಇಲ್ಲಾಂದ್ರೆ ದುಡ್ಡೇ ತೊಗೊಂಡು, ನಾನು ಎಷ್ಟು ಸಲ ದುಡ್ಡೇ ಕೊಟ್ಟಿಲ್ಲ. ಅಣ್ಣ ಗಾಡಿ ರೆಡಿ ಆಗಿಲ್ಲ ಅಣ್ಣ ಅಂದರೆ, ಹೌದಾ ಬೇಡ ಬಿಡಿ ಹೋಗಲಿ ದುಡ್ಡು. ನಾನು ಎಷ್ಟು ನನಗೆ ಒಂಥರ ಕರಳು ಕಿರ್ಚ್ಬಿಟ್ಟು ಅಟ್ಲೀಸ್ಟ್ ಒಂದು ಗಾಡಿ ಅವೆಲ್ಲ ಬಿಚ್ಚಿ ತೆಗೆದು ಅಂದ್ಬಿಟ್ಟು ನನ್ನ ವರ್ಣ ಗಾಡಿಗೆ ಹಂಗೆ ಅವ್ನ ಕೈಲೇ ಕೊಟ್ಟು ಮಾಡಿಸಿದ್ದು. ಆ ವರ್ಣ ಗಾಡಿ ಮಾಡ್ಬೇಕಾದ್ರೆ ಅದು ಸೌಂಡು ಮಾಡಿದಾಗ ಚೆನ್ನಾಗಿತ್ತು. ಒಂದು ಸ್ವಲ್ಪ ದೂರ ಓಡಿಸ್ಕೊಂಡು ಟ್ರಯಲ್ ಓಡಿಸ್ಕೊಂಡು ಬಂದಮೇಲೆ ಮತ್ತೆ ಹಂಗೆ ಆಯಿತು. ಕಾಸೇ ಇಸ್ಕೊಳ್ಳಿಲ್ಲ ಅವನು. ಎಂಥ ಆನೆಸ್ಟ್ ಫಿಲ್ಲು. ಆದರೆ ಪಾಪ ಅವನ ಹತ್ರ ಏನು ಮಾಡೋದು, ಅವನ ಹತ್ರ ಯಾವುದೋ ದೊಡ್ಡ ಗಾಡಿಗಳು ಬಿಡೋದೇ ಇಲ್ಲ. ಹಿಂಗೆ ಜನ ಪಾಪ ಎಷ್ಟು ಚೆನ್ನಾಗಿ ಮಾಡ್ತಾನೆ. ಮತ್ತು ಗೈಡ್ಲೈನ್ಸ್ ಮಾಡಿ, ನಾನು ಇವತ್ತಿಗೂ ಗಾಡಿ ಏನಾದ್ರೂ ಯಾರನ್ನ ತೀರಾ ಹಳೆಯ ಗಾಡಿಗಳು, ಈ ಶವರ್ಲೆಟು, ಈ ಮಿಸ್ಟು ಬೆಶ್, ಈ ಥರ ಗಾಡಿಗಳು ಏನಾರ ಸಿಕ್ಕಾಗ ತೊಗೋಬೇಕಾ ಬೇಡವಾ ಅಂತ ಫಸ್ಟ್ ಫೋನ್ ಮಾಡೋದು ಅವನಿಗೆ. ಆದರೆ ನಾನು ಯಾಕೆ ಇವನ ಹತ್ರ ಬಿಡಲಿಲ್ಲ ಈ ಗಾಡಿನ ಅಂತ ನಾನು ಇವತ್ತು ಯೋಚನೆ ಮಾಡ್ತಿದ್ದೀನಿ. ಯಾಕಂದ್ರೆ ನಾನು ಈ ಗಾಡಿ ತೊಗೊಂಡಾಗ ಒಂದು ಸಲ ಏನೋ ಜನರಲ್ ಚಿಕ್ಕಪ್ಪನ ಹತ್ರ ಬಿಟ್ಟಿದ್ದೆ ಅಷ್ಟೇ ವಿನ, ಅದಾದಮೇಲೆ ಮತ್ತೆ ಬಿಡಲೇ ಇಲ್ಲ. ನಾನು ಇವತ್ತು ಅನಿಸ್ತೈತಾ ದುಡ್ಡು ಮೋಸ ಮಾಡ್ಕೊಂಡು ಅವನ ಹತ್ರ ಬಿಡಬೇಕಿತ್ತು ಅಂತ. ಅವನೇನಿದೆಯೋ ಅದಕ್ಕೆ ಚಾರ್ಜ್ ಮಾಡ್ತಾನೆ. ಆದರೆ ಮತ್ತೆ ನೆಗೋಷಿಯೇಟ್ ಮಾಡ್ಬೋದು ಅವನ ಹತ್ರ. 700 ಹೇಳಿದ್ರೆ 500 ರೂಪಾಯಿ ಕೊಟ್ಟರು ತಗೊಳ್ತಾನೆ. ಅಪ್ಪ 400 ರೂಪಾಯಿ ಕೊಟ್ಟರು ತಗೊಳ್ತಾನೆ. ಮತ್ತು ಅದು ಸರಿಯಾಗಿ ಆಗಿಲ್ಲ, ನಮಗೆ ಸಮಾಧಾನ ಆಗೋ ದುಡ್ಡೇ ಇಸ್ಕೊಳ್ಳಲ್ಲ ಅವನು. ಆ ಥರ ವ್ಯಕ್ತಿ ಹತ್ರ ಬಿಡಬೇಕಾಗಿತ್ತು ಅಂತ ಈಗ ಪಶ್ಚಾತ್ತಾಪ ಪಡ್ತಾಯಿದೆ. ಸೊ ಇದಿಷ್ಟೇ. XUV 500 ಇಸ್ ಅಲ್ಟಿಮೇಟ್ ಗಾಡಿ. ಬಟ್ ಸರ್ವಿಸ್ ಬಿಡಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಬಿಡಿ. ಎಲ್ಲಂದ್ರಲ್ಲಿ ಬಿಡಬೇಡಿ. ಸಣ್ಣ ಬ್ಲೇಡ್ ಹಾಕೋರು ಇದ್ದಾರೆ. ಏನಂತ ಯಾವ ಗಾಡಿ ಆದ್ರೂ ತೊಗೊಂಡೋಗಿ ಬಿಟ್ರಾಗ ಈ ಒಂದು ಪ್ರಾಬ್ಲಮ್ ಆಗುತ್ತೆ. ಅಲ್ಟಿಮೇಟ್ ಗಾಡಿನ ಅಲ್ಟಿಮೇಟ್ ಜಾಗದಲ್ಲೇ ಬಿಡಿ. ಮತ್ತು ಸುಮ್ಮನೆ ಬಿಡೋಕ್ಕೆ ಹೋಗಬೇಡಿ. ಸುಮಾರು ಜನ ಗಾಡಿಗಳನ್ನ ಅವಾಗವಾಗ ಸರ್ವಿಸ್ ಮಾಡ್ಸೋಕ್ಕೆ ಹೋಗಬೇಡಿ. ಅದಕ್ಕೇನಾಗಲ್ಲ, ಒಳ್ಳೆ ಸೂಪರಾಗಿರ್ತದೆ. ಇಂಜಿನ್ ಕೂಡ ಪ್ರತಿಯೊಂದು ಚೆನ್ನಾಗಿರ್ತದೆ. ನಿಮಗೆ ಗಾಡಿ ಸಮಸ್ಯೆ ಅನ್ನಿಸ್ದಾಗ, ಸಮಸ್ಯೆ ಅನ್ನೋ ಥರ ಫೀಲ್ ಆದಾಗ ಗಾಡಿ ನಿಮಗೆ ಸಿಗ್ನಲ್ನ ಕೊಡುತ್ತೆ. ಆವಾಗ ಮಾತ್ರನೇ ಬಿಡಿ. ಸುಮ್ಮನೆ ತೊಗೊಂಡೋಗಿ ಬಿಡಬೇಡಿ. ನನಗಾದಾಗ ನಿಮಗೂ ಆಗುತ್ತೆ. ನನಗೆ ಆ ಗಾಡಿ ಸಮಸ್ಯೆ ಕೊಟ್ಟಿದ್ದು ಬರೀ ಬ್ರೇಕ್ ಪ್ಯಾಡಲ್ ಮಾತ್ರ. ಅದನ್ನು ಬಿಟ್ಬಿಟ್ಟು ಅದೊಂದನ್ನೇ ಅವ್ನು ಕರೆಕ್ಟಾಗಿ ಮಾಡಿರೋದು. ಅದನ್ನು ಬಿಟ್ಟು ಮಿಕ್ಕಿದೆಲ್ಲದಕ್ಕೂ ಇರೋ ಬರೋ ಬಿಲ್ಲೆಲ್ಲ ಹಾಕ್ಬಿಟ್ಟವನು. ಅದು ಏನಕ್ಕೆ ಹಾಕೋದು ನನಗೆ ಗೊತ್ತಿಲ್ಲ. EGRಗೆ ಹೇಳಿದ್ದೆ, ಬ್ರೇಕ್ ಪ್ಯಾಡ್ಗೆ ಹೇಳಿದ್ದೆ. EGR ಅದು ಅವ್ನು ಹೇಳಿದಾಗ ನಾನು ಓಕೆ ಮಾಡಿ ಆಯಿತು, 1 ಲಕ್ಷ ಆಗಿದ್ದಿಲ್ಲ ಒಂದು ಸರಿ ಮಾಡೋಣ ಅಂತೇಳಿ ಮಾಡಿಸಿದ್ದು. EGR ಮ್ಯಾನ್ಯುವಲ್ ಕ್ಲೀನಿಂಗ್. ಮತ್ತು ಅದ್ರ ಫೋಟೋ ವೀಡಿಯೋ ಇನ್ನೂ ಕಳಿಸಿಲ್ಲ. ಓಕೆನಾ, ಅದಕ್ಕೆ ನಾನು ಬಿಡೋಲ್ಲ. ಇನ್ನೊಬ್ಬ ಇದ್ದಾನೆ, ಬೇಗೂರಲ್ಲಿದ್ದಾನೆ, ಅವ್ನು ಸೂಪರಾಗಿ ಮಾಡ್ತಾನೆ.
ಅವನ ಹತ್ರ ಸ್ವಲ್ಪ ರೇಟ್ ಜಾಸ್ತಿ, ಸೂಪರಾಗಿ ಮಾಡ್ತಾನೆ. ಅವನೇನೆಲ್ಲ ವೀಡಿಯೋ ಫೋಟೋ ಎಲ್ಲ ಸಮೇತ ಕಳಿಸ್ತಾನೆ. ಏನು ಬಿಚ್ತಾ ಇದ್ದೀನಿ, ಏನು ಮಾಡ್ತಿದ್ದೀನಿ, ಎಷ್ಟೊತ್ತಾಗುತ್ತೆ ಗಾಡಿ, ಏನು ಸಮಸ್ಯೆ ಆಗಿದೆ ಗಾಡಿ, ಪ್ರತಿಯೊಂದು ಡಿಟೇಲಿಂಗ್ ಹಂಗೆ ಮಾಡ್ತಾನೆ. ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾನೆ ಅವನು. ನೆಕ್ಸ್ಟ್ ಸಲ ನನ್ನ ಫ್ರೆಂಡ್ ಗಾಡಿ, ನಮ್ಮ ರಿಲೇಷನ್ ಗಾಡಿಯೆಲ್ಲ ಅವನ ಹತ್ರನೇ ಮಾಡಿಸಿರೋದು. ಯಾಕಂದರೆ ಅವ್ನಿಗೆ ಆ ಜಾಗ ನಿಯರ್ ಇತ್ತು, ಸೊ ಅದಕ್ಕೋಸ್ಕರ ಅಲ್ಲಿ ಬಿಟ್ಟಿದ್ದೀನಿ. ನನಗೂ ಅವನಿರೋ ಜಾಗಕ್ಕೂ ಆಲ್ಮೋಸ್ಟ್ ಒಂದು 35 ಕಿಲೋಮೀಟರ್ಸ್ ಡಿಫ್ರೆನ್ಸ್ ಇದೆ, ಹಂಗಾಗಿ ಅವ್ನು ಬಿಟ್ಟಿಲ್ಲ. ಸೊ ನೆಕ್ಸ್ಟ್ ಟೈಮ್ ನನ್ನ ಗಾಡಿನ ಅವನ ಹತ್ರನೇ ಬಿಡ್ತೀನಿ. ಆವಾಗ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾಕಂದ್ರೆ ನಾನು ಫೀಡ್ಬ್ಯಾಕ್ ತೊಗೊಂಡಿದ್ದೀನಲ್ವ, ಗಾಡಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾನೆ ಶಿವು, ಸೂಪರಾಗಿ ಮಾಡಿಕೊಟ್ಟಿದ್ದಾನೆ, ಮಾತಾಡೋಂಗಿಲ್ಲ, ನೀಟಾಗಿ ಮಾಡಿಕೊಟ್ಟಿದ್ದಾನೆ ಅಂತೆಲ್ಲ ಹೇಳಿದ್ರು. ಎಲ್ಲ ನಾವು ಒಂಥರ ಯಾವಾಗ ನನ್ನ ಗಾಡಿ ಬಿಟ್ಟು ಎಲ್ಲರ ಗಾಡಿನ ಒಂಥರ ಬಿಟ್ಟಿದ್ವಿ, ಚೆನ್ನಾಗಿ ಮಾಡ್ಕೊಟ್ಟೇನೆ. ಎಲ್ಲ ವೀಡಿಯೋಸ್ ನನಗೆ ಕಳಿಸ್ತಾನೆ, ಅವ್ರು ಕಳಿಸೋದ್ರೆ ಅವರು ಕಳಿಸ್ತಾನೆ, ನನಗೂ ಕಳಿಸ್ತಾನೆ. ನನ್ನ ಕಡೆ ಅವ್ರು ಗಾಡಿ ರೆಡಿ ಮಾಡಿಕೊಡಿದ್ರೆ ಪಾಪ ಎಲ್ಲ ಮಾಡ್ಕೊಬಿಟ್ಟು ನನಗೂ ಕಳಿಸ್ತಾನೆ, ಅವ್ರಿಗೆ ಕಳಿಸ್ತಾನೆ. ನೀಟಾಗಿ ವೀಡಿಯೋ ಸಮೇತ ತೆಗಿಯೋದು, ಹೊಡೆದೋಗಿರೋ ತೋರಿಸಿರೋದು, ಮತ್ತು ಹೊಸದು ಹಾಕಿರೋದು, ಬಿಲ್ಲು ಪ್ರತಿಯೊಂದು ತೋರಿಸ್ತಾನೆ. ಮತ್ತು ನೆಗೋಷಿಯೇಟ್ ಕೂಡ ಮಾಡ್ಬೋದು ನಂತರ, ತುಂಬ ತೀರಾ ಮಾಡೋಲ್ಲ, ಬಟ್ ನೆಗೋಷಿಯೇಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡ್ಕೊಡ್ತಾನೆ. ಮರ್ಸಿಡೀಸ್ ಬೆನ್ಸಿಂದ ಹಿಡ್ದು ಮಾರುತಿ 800 ಎಲ್ಲ ಮಾಡ್ತಾನೆ. ಬಟ್ ನಾನಿನ್ನೂ ನನ್ನ ಗಾಡಿನ ಇನ್ನೂ ಬಿಟ್ಟಿಲ್ಲ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಅವನ ಹತ್ರನೇ ಬಿಡ್ತೀನಿ, ನೋಡೇ ಬಿಡೋಣ. ದೂರ ಆದರೂ ಪರವಾಗಿಲ್ಲ, 35 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ಹೋದ್ರೂ ಪರವಾಗಿಲ್ಲ. ಈ ಥರ ಅನುಭವಿಸೋದಕ್ಕಿಂತ ಆ ಥರ ಕೊಟ್ಟು ಏನು ಬೇಕೋ ಜೆನ್ಯೂನಾಗಿ ಮಾಡೋದು ಬೆಸ್ಟು ಅಂತ ನನಗನ್ಸುತ್ತೆ. ಸೊ ಓವರಾಲ್ ಮೇ ಬಿ XUV500 ಅನ್ನೋದು ನೀವು ಅಂದ್ಕೊಳ್ಳೋ ಥರ ಆನೇನು ಸಾಕ್ತಂಗೆ ಏನಿಲ್ಲ. ಮಾಮೂಲಿ ಒಂದು ದೊಡ್ಡ SUVಗೆ ಎಷ್ಟು ಖರ್ಚಾಗುತ್ತೋ ಅಷ್ಟೇ ಆಗುತ್ತೆ. ಗಾಡಿ ವೆಲ್ ಮೇಂಟೈನಿಂಗ್ ಗಾಡಿನ ನೀವು ಯೂಸ್ಡ್ ಮಾರ್ಕೆಟ್ನಲ್ಲಿ ಖಂಡಿತ ತೊಗೋಬೋದು. ಸೆಕೆಂಡ್ ಜನ್ರೇಷನ್ ವೆಹಿಕಲ್ನ ಪ್ರಿಫರಬಲ್ ಮಾಡಿ. ಅಂದರೆ 2015ರಿಂದ ಸೆಕೆಂಡ್ ಬ್ಯಾಚ್ ಬಂತು ಗಾಡಿ, ಸೆಕೆಂಡ್ ಜನ್ರೇಷನ್ ಅಂತ ಕರೀತಾರೆ, ಅದರಿಂದ ಚೂಸ್ ಮಾಡಿ. ಅದು ನಿಮಗೆ ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಇನ್ನೂ ಕೂಡ ನಿಮಗೆ ಗೇರ್ ಬಾಕ್ಸಲ್ಲಾಗಿರಲಿ, ಕ್ಲಚ್ಚಲ್ಲಾಗಿರಲಿ, ಎಕ್ಸಿಲೇಟರ್ ಆಗಿರಲಿ, ಇಂಜಿನ್ ಆಗಿರಲಿ, ಫಸ್ಟ್ ಬ್ಯಾಚಿಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಬ್ಯಾಚ್ ಇನ್ನೂ ಟ್ಯೂನಿಂಗ್ ಚೆನ್ನಾಗಿದೆ, ಸಾಫ್ಟ್ ಇದೆ ನಿಮಗೆ. ಮತ್ತು ಅದರಲ್ಲಿ ನಿಮಗೆ W10 ನೀವು ತೊಗೊಂಡ್ರೆ ನಿಮಗೆ ಸನ್ರೂಫ್ ಬರುತ್ತೆ, ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಸೀಟ್ ಬರ್ತದೆ. ನೆಕ್ಸ್ಟು ಬಂದು ಪುಷ್ ಸ್ಟಾರ್ಟ್ ಬರ್ತದೆ, ರೇರ್ ಸೆನ್ಸರ್ ಮತ್ತು ರೇರ್ ಕ್ಯಾಮರಾ ಬರ್ತದೆ. ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಚೆನ್ನಾಗಿರ್ತದೆ. ನಿಮಗೆ ಒಳಗಡೆ ಬೇಜ್ ಕಲರ್ ಬರ್ತದೆ. ಸೊ ಬೆಟರ್ ಆಪ್ಷನ್ W10 ಸೆಕೆಂಡ್ ಬ್ಯಾಚ್ ಗಾಡಿಗಳು. ಅಬೌಟ್ 2015 or 16 ಇಟ್ಸ್ ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ. ಸೊ ನಿಮಗೆ ಡೆಲ್ಲಿನಲ್ಲಿ ಹೆಚ್ಚು ಕಡಿಮೆ ಇದು 5.5 ಲಕ್ಷದಿಂದ ಚೆನ್ನಾಗಿರೋ ಗಾಡಿಗಳು, ಫಸ್ಟ್ ಓನರ್ ವಿತ್ ಸರ್ವಿಸ್ ರೆಕಾರ್ಡ್ ಇರೋ ಗಾಡಿಗಳು ಸಿಗುತ್ತೆ. ಸೊ ತೊಗೋಬಹುದು, ಬೆಟರ್ ಆಪ್ಷನ್. ಯಾಕಂದರೆ ವ್ಯಾಲ್ಯೂ ಫಾರ್ ಮನಿ ಕಂಪೇರ್ ಟು ನಿಮಗೆ ಟಾಟಾ ಸಫಾರಿಯಲ್ಲಿ ಏನೋ ಒಂದು ಮೈನಸ್ ಇರುತ್ತೆ, ಸ್ಕಾರ್ಪಿಯೋಲ್ಲಂತೂ ಮೈನಸ್ಸೋ ಇದೆ. ಗಾಡಿ ಈಚೆ ನೋಡೋಕ್ಕಂಗಿದೆ, ಬಟ್ ಒಳಗಡೆ ಏನೂ ಇಲ್ಲ. ಅದು ವ್ಯಾಲ್ಯೂ ಫಾರ್ ಮನಿ ಇಲ್ಲ ಅದು ಗಾಡಿ. ಅದು ಟಾಟಾ ಸಫಾರಿ ಸೂಪರ್ ವ್ಯಾಲ್ಯೂ ಫಾರ್ ಮನಿ ಇದೆ. ಬಟ್ ಇನ್ ಟರ್ಮ್ಸ್ ಆಫ್ XUV ಕಂಪೇರ್ ಮಾಡಿದ್ರೆ XUV ಇಸ್ ಬೆಸ್ಟ್ ಆಪ್ಷನ್ ಕಂಪೇರ್ ಟು ಟಾಟಾ ಸಫಾರಿ. ಸ್ಟ್ರಾಮ್, ಡೈಕೋರ್ ತೆಗೆದೇ ಬಿಡಿ ಲಿಸ್ಟಿಂದ, ಸ್ಟ್ರಾಮ್ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇನೋವಾ ಇಟ್ಸ್ ಅ ಡಿಫ್ರೆಂಟ್ ಜಾನರ್, ಅದ್ರ ಬಗ್ಗೆ ಇನ್ನೊಂದು ಸಲ ಹೇಳ್ತೀನಿ. ಸೊ ನೀವು XUV500 W10 ಇಸ್ ಬೆಸ್ಟರ್ ಆಪ್ಷನ್. ಈಗ ನಿಮ್ಮ ಸನ್ರೂಫ್ ಇಷ್ಟ ಆಗಲ್ಲ, ಲೀಕೇಜ್ ಪ್ರಾಬ್ಲಮ್ ಬರ್ಬೋದು ಫ್ಯೂಚರಲ್ಲಿ ಅಂತ ಹೇಳಿದ್ರೆ W8 ಆರ್ W6 ಅಥವಾ W7 ಅದನ್ನು ಕೂಡ ನೀವು ಕನ್ಸಿಡರ್. W7 ಬಂದು ನಿಮಗೆ 3rd ಜನ್ ಬಂದುಬಿಡ್ತದೆ, ನಿಮ್ಗೆ ಅದು ಕೂಡ ಒಳ್ಳೆಯ ಆಪ್ಷನ್ನೇ, ಅದು ತೊಗೋಬೋದು. W9 ಕೂಡ ನಿಮಗೆ 3rd ಜನ್ರೇಷನ್, ಅದನ್ನು ಕೂಡ ನೀವು ತೊಗೋಬೋದು. ಅದರಲ್ಲಿ ಇನ್ನೂ ನಿಮಗೆ ಫ್ರಂಟು ನಿಮಗೆ ಈ ಥರ ಬರ್ತದೆ, ಒಂದು ಫ್ರಂಟ್ ಗ್ರಿಲ್ ಚೇಂಜ್ ಆಗುತ್ತೆ. ಸೊ ನಿಮಗಿನ್ನೂ ಬೆಟರ್ ಆಪ್ಷನ್. ಸೊ ಹಾಗಾಗಿ ನೀವು XUV500 ಮೇಂಟೆನೆನ್ಸ್ ನಿಮಗೇನು ಅಷ್ಟೇನು ಬರೋಲ್ಲ, ತೊಗೋಬಹುದು. ಒಳ್ಳೆ ಹೈವೇಗೆ, ಸಿಟಿಗೆ ಒಳ್ಳೆ ಕಂಫರ್ಟಬಲ್ ವೆಹಿಕಲ್, ಹೈ ಸ್ಪೀಡ್ ಸ್ಟೆಬಿಲಿಟಿ ಇರುವಂಥ ವೆಹಿಕಲ್. ಬಟ್ ಎನಿವೇ ಒಂದು ಬೇಜಾರಿನ ವಿಷಯ ಅಂದರೆ ಫ್ರಂಟ್ ವೀಲ್ ಡ್ರೈವ್, ರೇರ್ ವೀಲ್ ಡ್ರೈವ್ ಕೊಟ್ಬಿಟ್ಟಿದ್ರೆ ಸೂಪರಾಗಿರೋದಂತ ನನಗನ್ಸುತ್ತೆ. ಅದಕ್ಕೆ ನನಗೆ ಅದೊಂದೇ ಒಂದು ಟರ್ಮ್ಸಲ್ಲಿ ನನಗೆ ಸಫಾರಿ ಬೆಟರ್ ಅನಿಸುತ್ತೆ, ಸಫಾರಿ ಸ್ಟ್ರಾಂಗ್ ಬೆಟರ್ ಅನಿಸುತ್ತೆ. ಇವಾಗೆಲ್ಲ ಸಫಾರಿ ಅಲ್ಲ, ಅದು ಬಿಡಿ, ಅದೆಲ್ಲ ಸೇಮೇ. ಸಫಾರಿ ಸ್ಟ್ರಾಂಗ್.